ಶ್ರೀ ಗುರು ನಮಃ. ಪರಮ ಪೂಜ್ಯ ಶ್ರೀ ವಿಶ್ವಕರ್ಮ ವಿರಾಟರನ್ನ ಪಾದಕ್ಕೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಇವತ್ತ 25ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಬಹಳ ಶಾಲಾ ಮಕ್ಕಳ ಮತ್ತು ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷ ಅನಿಸ್ತದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವೈತರಾಗಿರ್ತಕ್ಕಂಥ ಸಾನ್ನಿಧ್ಯ ವಹಿಸತಕ್ಕಂಥ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು ಏಕದಂಡಿಗೆ ಮತ್ತು ಯಾತ್ರಿಯವರು ಆಗಮಿಸಿದ್ದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ ಈ ಕಾರ್ಯಕ್ರಮ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಜೊತೆಗೆ ಪಂಡಿತ ಶಿವಾಚಾರ್ಯರು ಸಹಿತ ಆಗಮಿಸಬೇಕಾಗಿತ್ತು, ಯಾವುದೇ ಕಾರಣದಿಂದ ಬರ್ತಲಿದ್ದಾರೆ, ಅವರಿಗೂ ಸಹಿತ ಈ ವೇದಿಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಪರಮ ಪೂಜ್ಯ ಶ್ರೀ ಸದ್ಗುರುನಂದ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಚಳಕಪುರಿಯವರು ಆಗಮಿಸಿದ್ದಾರೆ, ಇವರಿಗೂ ಸಹಿತ ನನ್ನ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಡಿ.ಕೆ. ಸುಮನ್ ಡಿ.ಜಿ. ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶ್ರೀಮತಿ ಶ್ಯಾಮಲಾ ಪಂಚಾಳ ಇವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ವೆಂಕಟೇಶ್ ಗುರಾಳ್ ಅವರು ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ವಿಶ್ವಕರ್ಮ ಚಿಂಪಡೆ ವಿಶ್ವಕರ್ಮ ಜಿಲ್ಲಾ ಉಪನಿರ್ದೇಶಕರು ನಾಮನಿರ್ದೇಶಕರು ಇವರು ಸಹಿತ ಆಗಮಿಸಿದ್ದಾರೆ, ಇವರು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರೇವಣಸಿದ್ದಪ್ಪ ಜಲಾದೆ ಗೌರವ ಅಧ್ಯಕ್ಷರು ಅನುದಾನ ರಹಿತ ಶಾಲೆ ಗೌರವ ಅಧ್ಯಕ್ಷರಿದ್ದಾರೆ, ಅವರು ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರಾಜೇಂದ್ರ ಮಳಿಗೆಯವರು ಬಂದಿದ್ದಾರೆ, ಅವರು ಸಹಿತ ಖಾಸಗಿ ಅನುದಾನ ರಹಿತ ತಾಲೂಕು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ರಾಜಶೇಖರ್ ಗಣಪತಿ ಅವರು ಬರ್ತಲಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಮಹೇಶ್ ಪಂಚ ನಮ್ಮ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಬಹಳ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಅಯ್ಯಪ್ಪ PSI ಅವರು ಸಹಿತ ಆಗಮಿಸ್ತಾ ಇದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಅರುಣ್ ಬಾವ್ಗೆ ಅವರು ST ಮೋರ್ಚಾ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಕಾರ್ಯದರ್ಶಿಗಳು, ಅವರು ಯಾವಾಗಲೂ ನನಗೆ ಸಾಕಷ್ಟು ಸಹಕಾರಗಳನ್ನು ಮಾಡಿರ್ತಕ್ಕಂಥವರು, ಅವರಿಗೂ ಸಹಿತ ಈ ವೇದಿಕೆಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಸೋಮನಾಥ್ ಪಂಚ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಪಡೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಅಶೋಕ್ ಸೋನಾರ್ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷರಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ವೀರಣ್ಣ ಪಂಚ ವಿಶ್ವಕರ್ಮ ಬಸವ ಕಲ್ಯಾಣ, ಅವರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೀನಿ. ವೀರೇಶ್ ರೆಡ್ಡಿ ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷರು, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೂ ತುಕಾರಾಮ್ ಭೋಲೆ ಅವರು ಬರ್ತಲಿದ್ದಾರೆ, ಆಶ್ರಯ ಜಾನುವಾರಿದ್ದಾರೆ, ಅವರು ಬರ್ತಲಿದ್ದಾರೆ, ಅವರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಕಾಶ್ ಕುಂಗಡಿ ಅವರು ಸಹಿತ ಬರ್ತಲಿದ್ದಾರೆ. ನಮ್ಮ ಪ್ರಭಾಕರ್ ಶಾಸ್ತ್ರಿ ಇವರು ಲೇಖಕರು ಸಹಿತ ಬಂದಿದ್ದಾರೆ, ಸ್ವಾಗತ ಕೋರ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಬಸವಂತರಾವ್ ಗುಲ್ಬರ್ಗ ಇವರು ಬಹಳ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಅನೇಕ ಮಕ್ಕಳು ಇವ್ರ ಕೈಯಲ್ಲಿ ಶಿಕ್ಷಣ ಕಲಿತು ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಸೇರಿದ್ದಾರೆ, ಅಂಥವರು ಸಹಿತ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಮಂಟಪವನ್ನು ನಿರ್ಮಿಸಿ ನಮಗೆ ಜಾಗವನ್ನು ಬಳಸಿ ಇಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸನ್ಮಾನ್ಯ ಶ್ರೀ ಮಡಪ್ಪ ಧನಶ್ರೀ ಅವರಿಗೂ ಸಹಿತ ನಾನು ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾಶಿನಾಥ್ ಚಿಂಪಡೆ ಉಪಾಧ್ಯಕ್ಷರು ನಮ್ಮ ವಿಶ್ವಕರ್ಮ ಸಮಾಜ ಮಂದಿರ ಬೀದರ್, ಇವರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೀನಿ. ಉಮೇಶ್ ಪಂಚಾಳ ಇವರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೀನಿ. ಜೊತೆಗೆ ಶ್ರೀಮತಿ ಶ್ಯಾಮಲಾ ಪಂಚಾಳ ಅವರಿಗೂ ಸಹಿತ ಸ್ವಾಗತ ಕೋರ್ತಾ, ಶ್ರೀಮತಿ ಮಂಗಲ ಅವರು ನಮ್ಮ ಮಹಿಳಾ ಸಂಸ್ಥೆಯ ಖಜಾಂಚಿಯವರಿದ್ದಾರೆ, ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ವಿಠ್ಠಲರಾವ್ ಮಾಜಿ ಗ್ರಾಮ ಪಂಚಾಯತ್ ಬೆಂಚಿಂಚೋಳಿ, ಅವರು ಸಹಿತ ಈ ವೇದಿಕೆಗೆ ಆಗಮಿಸಿದ್ದಾರೆ, ಅವರು ಸಹಿತ ತುಂಬ ಹೃದಯವನ್ನು ಸ್ವಾಗತವನ್ನು ಕೋರ್ತಾ ಈ ವೇದಿಕೆ ಮೇಲೆ ಎಲ್ಲ ಇರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಬಳಚಪ್ಪ ಈಗಾಗಲೇ ಸಂಗೀತ ಗಾಯನ ಮಾಡಿದ್ರು, ಅವರಿಗೂ ಸಹಿತ ನಾವು ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ ಇವತ್ತ ಈ ಅನೇಕ ನಮ್ಮ ಆತ್ಮೀಯರು ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತಿಯಾಗಿ ಸೇವೆ ಮಾಡಿ ನಾನು ಅವರನ್ನು ಕಾಯಸ ಮಾಡಿ ಕರೆಸಿದ್ದೇನೆ. ಅನೇಕ ನನ್ನ ಆತ್ಮೀಯರು ಬಂದಿದ್ದಾರೆ, ಅವರಿಗೂ ಸಹಿತ ತುಂಬ ಹೃದಯದ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಮಕ್ಕಳ ಪಾಲಕರು ಬಹಳ ಮಕ್ಕಳ ಕಾರ್ಯಕ್ರಮ ನೋಡೋರಿದ್ದಾರೆ, ಬಹಳ ಜನ ಆ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದಾಗೆ ತಾಯಿಯರಿಗೂ ಸಹಿತ ಈ ಮಹಿಳಾ ಸಂಸ್ಥೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಶಾಲಾ ಮತ್ತು ಮಕ್ಕಳಿಗೂ ಸಹಿತ ಬಂದಿದ್ದಾರೆ, ಅವರೆಲ್ಲರೂ ತುಂಬ ಹೃದಯ ಸ್ವಾಗತವನ್ನು ಕೋರ್ತಿದ್ದೇನೆ. ಜೊತೆಗೆ ಈ ವೇದಿಕೆ ಮೇಲೆ ಎಲ್ಲ ಆಶ್ರಯಿರ್ತಕ್ಕಂಥ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಲಿತು ಅನೇಕ ಉನ್ನತ ಮಟ್ಟದಲ್ಲಿ ಹುದ್ದೆಗೆ ಹೋಗಿದ್ದಾರೆ, ಅವರಿಗೂ ಸಹಿತ ಸ್ವಾಗತ ಮಾಡ್ತಾ ಇದ್ದೀನಿ, ಸನ್ಮಾನ ಮಾಡ್ತಾ ಇದ್ದೀನಿ. ಅವರು ಸಹಿತ ಈ ವೇದಿಕೆಗೆ ಬಂದಿದ್ದಾರೆ, ಅವರೆಲ್ಲರಿಗೂ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇಲ್ಲಿವರೆಗೆ ಈ ಸಂಸ್ಥೆಯ ಸಂಸ್ಥಾಪಕರು
ಪ್ರಾಥಮಿಕ ಶಾಲಾ ಶಿಕ್ಷಕರು, ಸ್ನೇಹಿತರಾದಂತಹ ಹಿರಿಯರಾದಂತಹ ಗಣಪತ್ ಪಂಚಾಳ್ ಸರ್ ಅವರು, ಈ ವೇದಿಕೆ ಮೇಲಿದ್ದಂತಹ ಎಲ್ಲ ಸರ್ವರನ್ನ, ಪರಮ ಪೂಜ್ಯರನ್ನ, ಸಂಸ್ಥೆಯ ಅಧ್ಯಕ್ಷರನ್ನ, ತಮ್ಮ ಸಮಾಜದ ಎಲ್ಲ ಬಂಧುಗಳನ್ನ ಅತ್ಯಂತ ವಿನಮ್ರವಾಗಿ ಸ್ವಾಗತವನ್ನು ಮಾಡಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ, ನಿಂದಿಸಿದರೆ ನಿಂದಿಸಲು ಬಿಡು, ಆರೋಪಗಳು ಹೊರಿಸಲು ಬಿಡು, ನೋಯಿಸಿದರೆ ನೋಯಿಸಲು ಬಿಡು, ಶಪಿಸಲು ಬಿಡು, ಮನ ಬಂದಂತೆ ಕೂಗಾಡಲು ಬಿಡು, ಸುಮ್ಮನಿದ್ದ ಬಿಡು, ಅವರವರ ಬುದ್ಧಿ ಅವರವರ ಹೆಗಲಿಗೆ, ನೊಂದುಕೊಳ್ಳದಿರು, ಮಾರುತ್ತರ ನೀಡದಿರು, ಸುಮ್ಮನಿದ್ದ ಬಿಡು, ದೇವರಂತೆ ಬಿಡು, ದೇವರಾಗಿ ಬಿಡು ಎನ್ನುವ. ಈಗ ಮೊದಲಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ. ಈ ಸಮಾಜದ ದೇವರು ವಿಶ್ವಕರ್ಮವರ ಭಾವಚಿತ್ರಕ್ಕೆ ಪೂಜೆಯನ್ನ ಮಾಡುವ ಮುಖಾಂತರವಾಗಿ, ಜ್ಯೋತಿಯನ್ನ ಬೆಳಗಿಸುವ ಮುಖಾಂತರವಾಗಿ ಎಲ್ಲ ಸಮಾಜದ ಮುಖಂಡರು, ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಈ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆಯನ್ನ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಹೂಮಾಲೆಯೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಳನ್ನು ಮಾಡ್ತಾರ ಅವರನ್ನ ಪರಮ ಪೂಜ್ಯರನ್ನ ಅಭಿನಂದಿಸಬೇಕಾಗಿದೆ. ಈಗ ಪರಮ ಪೂಜ್ಯರಿಗೆ ಈ ಪರಮ ಪೂಜ್ಯರು ಕೂಡ ಶ್ರೀ ಗಣಪತರಾವ್ ಪಂಚಾಳ್ ಅವರ ದಂಪತಿಯವರು ಅವರನ್ನ ಗೌರವಿಸ್ತಾ ಇದ್ದಾರೆ. ಸನ್ಮಾನ ಗೌರವ ಸಮರ್ಪಣೆ ಕಾರ್ಯಕ್ರಮ ಶ್ರೀ ಗಣಪತರಾವ್ ಪಂಚಾಳ್ ದಂಪತಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಪಿ.ಕೆ. ಸುನಂದ ಎನ್ಜಿಒ ಆಗಮಿಸಿದ್ದಾರೆ. ಅವರನ್ನು ಕೂಡ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶಾಲೆಯನ್ನು ಹೊರಿಸಿ ಹೂಮಾಲೆಯೊಂದಿಗೆ ಕಾಣಿಕೆಯನ್ನ ಕೊಡುವ ಮುಖಾಂತರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶೀರ್ವಾದಂತಹ ಶ್ರೀ ಬಾಬುರಾವ್ ವಿಶ್ವಕರ್ಮ ಚಿಂಕೋಡೆ, ವಿಶ್ವಕರ್ಮ ಜಿಲ್ಲಾ ನಾಮನಿರ್ದೇಶಕರು ಬೆಂಗಳೂರು, ವಿಶ್ವಚೇತನ ಪಂಚಾಳಿಗಳು ಹೂಮಾಲೆಯೊಂದಿಗೆ ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲರಿಗೂ ಅತ್ಯಂತ ಪರಿಚಿತರಾದಂತಹ ಆಗಮಿಸಿದ್ದಾರೆ. ಮಾನ್ಯ ಶ್ರೀ ರಾಜೇಂದ್ರ ಮಣಗಿರಿ, ಖಾಸಗಿ ಅನುದಾನ ರಹಿತ ಜಿಲ್ಲಾ
ಅನುದಾನ ಜಿಲ್ಲಾ ಅಧ್ಯಕ್ಷರ ಬೀದರ್ ಇವರಿಗೆ ಸನ್ಮಾನ ಶ್ರೀ ಗಣಪತರಾವ್ ಪಂಚಾಳ್ ಅವರ ಸುಪುತ್ರ ಸ್ನೇಹಿತರು ಅವರನ್ನು ಸನ್ಮಾನಿಸಿದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶ್ರಿತರಾದಂತಹ ಯುವಕರು ಶ್ರೀ ಅರುಣ್ ಬಾವ್ಗಿ ST ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಗಳಾಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂಸ್ಥೆಯ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಶ್ರೀ ಅರುಣ್ ಬಾವ್ಗಿ ST ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಬೀದರ್. ಶ್ರೀ ಸೋಮನಾಥ್ ಪಂಚಾಳ್ ಕಲ್ಯಾಣ ಕರ್ನಾಟಕ ಕಾರ್ಯಪಡೆಯನ್ನು ಹೊದಿಸಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಶ್ರೀ ಸೋಮನಾಥ್ ಪಂಚಾಳ್ ಕಲ್ಯಾಣ ಕರ್ನಾಟಕ ಕಾರ್ಯಪಡೆ ಶ್ರೀ ಮಹೇಶ್ ಪಂಚಾಳ್ ಈ ವೇದಿಕೆ ಮೇಲೆ. ಅದೇ ರೀತಿಯಾಗಿ ಬಸವಂತರಾವ್ ಅದೇ ರೀತಿಯಾಗಿ ಈ ಒಂದು ಭವ್ಯವಾದಂತಹ ಮಂಟಪ ಕಾರ್ಯಾಲಯದ ಒಡೆಯರು ಹಿರಿಯರು ಅಧ್ಯಕ್ಷರು ಆದಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಶ್ರೀಮತಿ ಶ್ಯಾಮಲಾ ಜಿ ಪಂಚಾಳ್ ಅವರನ್ನ ಗೌರವ ಸಮರ್ಪಣೆ ಮಾಡಲಿಕ್ಕೆ ವಿಧಿಸಿಕೊಳ್ತಾ ಇದ್ದೇನೆ. ಗೌರವ ಸನ್ಮಾನವನ್ನ ಸ್ವೀಕರಿಸಲಿಕ್ಕೆ ವಿಧಿಸಿಕೊಳ್ತಾ ಇದ್ದೇವೆ. ಗ್ರಾಮದ ಬೆಂಕಿಂಚೋಳಿಯ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀ ವಿಠಲ್ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮ ಗಣಪತರಾವ್ ಪಂಚಾಳ್ ಅವರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಕಲಾವಿದರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ರಾಜ್ಕುಮಾರ್ ಇವರು ಕೂಡ ರಾಜ್ಕುಮಾರ್ ಇದ್ದಾರೆ. ಅವರ ಹೆಸರಿಗೆ ತಕ್ಕಂತೆ ಅತ್ಯಂತ ಸುಂದರವಾದಂತಹ ಸಂಗೀತ ವೇದಿಕೆ ಮೇಲೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮ ಗಣಪತರಾವ್ ಸರ್ ಅವರು ಅವರ ಕುಟುಂಬದವರು ಅವರನ್ನು ಸನ್ಮಾನಿಸಿ ನಡೆಸಿಕೊಳ್ತಾ ಇದ್ದಾರೆ. ಕಮಲಾಕರ್ ಅತಿಥಿಗಳು ಸಂಗೀತ ಸೇವೆಯನ್ನು ನೀಡಿದಂಥವರಿಗೆ ಕೂಡ ಈ ಸಂಸ್ಥೆಯ ಸಂಸ್ಥಾಪಕರು ಅವರನ್ನ ಗೌರವ ಸಮರ್ಪಣೆ ಮಾಡಲಿಕ್ಕೆ ವಿನಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅವರು ಕೂಡ ಸಂಗೀತ ಗಣಪತರಾವ್ ಪಂಚಾಳ್ ಈ ಕಾರ್ಯಕ್ರಮದ ರೂವಾರಿಗಳು ಒಬ್ಬ ಶಿಕ್ಷಕರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬೀರಬಾದವಾಡಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಆಗಮಿಸಿದ್ದಾರೆ ಶ್ರೀಮತಿ ಜಗದೇವಿ ಮಠ್ ಮೇಡಮ್ ಅವರನ್ನು ಕೂಡ ನಾನು ವೇದಿಕೆಗೆ ಶಿಕ್ಷಕ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಗಣಪತಿ ಪಂಚಾಳ್ ಸರ್ ಅವರು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ, ಶಕ್ತಿಯೆಲ್ಲ ನಿಮ್ಮೊಳಗಿದೆ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನು ಮಾಡಬಲ್ಲಿರಿ ಅನ್ನುವ ನಮ್ಮ ವಾಣಿಯಂತೆ ನಮ್ಮ ಗಣಪತಿ ಸರ್ ಅವರು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಏಕಾಂಗಿಯಾಗಿ ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರನ್ನ ಈ ವೇದಿಕೆ ಮೇಲೆ ಆಶೀರ್ವಾದದ ಪರಮ ಪೂಜ್ಯರು ನಮ್ಮ ಗಣಪತರಾವ್ ಪಂಚಾಳ್ ದಂಪತಿಗಳಿಗೆ ಶುಭ ಹಾರೈಸ್ತಾ ಇದ್ದಾರೆ. ಗೌರವ ಸಮರ್ಪಣೆ ಮಾಡಿ ಅವರನ್ನ ಶುಭ ಹಾರೈಸ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಆಶೀರ್ವಾದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು, ಜೊತೆಯಾಗಿ ಪರಮ ಪೂಜ್ಯ ಸದ್ಗುರು ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು, ಅದರ ಜೊತೆಯಾಗಿ BK ಸುಮನ್ ಬೆಹೆನ್ ಜಿ ಅವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮದ ರೂವಾರಿಗಳು, ಈ ಸಂಸ್ಥೆಯ ಅಧ್ಯಕ್ಷರು, ಶಿಕ್ಷಕ ಸ್ನೇಹಿತರಾದಂತಹ ಶ್ರೀ ಗಣಪತರಾವ್ ಪಂಚಾಳ್ ಹಾಗೂ ಶ್ರೀಮತಿ ಶ್ಯಾಮಲಾ ಪಂಚಾಳ್ ದಂಪತಿಗಳನ್ನ ಈ ರೂಪದೊಂದಿಗೆ ಶಾಲನ್ನು ಹೊದಿಸಿ
ಶುಭ ಹಾರೈಸ್ತಾ ಇದ್ದಾರೆ. ಅವರಿಗೆ ನಾವು ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಅವರಿಗೆ ಅಭಿನಂದಿಸಬೇಕಾಗಿದೆ, ಅವರನ್ನ ಗೌರವಿಸಬೇಕಾಗಿದೆ. ಆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು. ಪೂಜಾ ಇವರು ತಾನು ಕರೆದಂತಹ ಶಾಲೆಯ ಅಭಿಮಾನದಿಂದ ಕಾಣಿಕೆಯ ರೂಪದಲ್ಲಿ ಶ್ರೀ ಗಣಪತರಾವ್ ಪಂಚಾಳ್ ದಂಪತಿಗಳಿಗೆ ಸನ್ಮಾನಿಸ್ತಾ ಇದ್ದಾರೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಪೂಜಾ ಇವರು ಆಗಮಿಸಿದ್ದಾರೆ. ಅವರು ಕೂಡ ಶಾಲನ್ನು ಹೊದಿಸಿ ಹೂಮಾಲೆಯೊಂದಿಗೆ ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿ ಇವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರು ಕೂಡ ಅವರಿಗೆ ಶುಭ ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಶ್ರೀ ಗಣಪತರಾವ್ ಪಂಚಾಳ್ ಹಿರಿಯ ಸುಪುತ್ರ ಚಿರಂಜೀವಿ ವಿಶ್ವಚೇತನ್ ಪಂಚಾಳ್ ಈತನು ಬಂದು ಕೂಡ ಪರಮ ಪೂಜ್ಯರ ಆಶೀರ್ವಾದ ಇದ್ದಾರೆ. ವಿಶ್ವಚೇತನ್ ಪಂಚಾಳ್ ಶ್ರೀ ಗಣಪತರಾವ್ ಪಂಚಾಳ್ ಅವರ ಹಿರಿಯ ಸುಪುತ್ರ, ಆತನನ್ನು ಕೂಡ ಪರಮ ಪೂಜ್ಯರು ಸನ್ಮಾನಿಸ್ತಾ ಇದ್ದಾರೆ. ಸನ್ಮಾನಕ್ಕಿಂತಲೂ ಶುಭ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಮ ಬೀದರ್ ಜಿಲ್ಲೆಯ ರೇವಣಸಿದ್ದಪ್ಪ ಜಲಾದೇವರು ಬಹಳ ಅವರ ಒಂದು ಈ ಶಿಕ್ಷಣವನ್ನು ಕುರಿತು ಖಾಸಗಿಯನ್ನು ಕುರಿತು ಎರಡು ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಈ ಶಿಕ್ಷಣ ಸಂಸ್ಥೆ ಪರವಾಗಿ ಅವರು ಒಂದೆರಡು ಮಾತಾಡಬೇಕಂತ ಅವರಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಶ್ರೀ ಗುರು ವಿಶ್ವಕರ್ಮ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಗಳ ಆಶ್ರಯದಲ್ಲಿ ತನ್ನ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳ ಚರಣಕ್ಕೆ ಸ್ಮರಿಸಿ, ಜೊತೆಗೆ ಪರಮ ಪೂಜ್ಯ ಚಳಕಾಪುರದ ಸಿದ್ಧಾರೂಢ ಮಠದ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳ ಚರಣಕ್ಕೆ ಸ್ಮರಿಸಿ ಮತ್ತು ರಾಜಯೋಗ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ BK ಸುಮಂಜಿ ಬೆಹೆಂಜಿಯವರ ಚರಣಕ್ಕೆ ಸ್ಮರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿ ಶ್ಯಾಮಲಾ ಸಿ ಪಾಂಚಾಳ್ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಜಿಲ್ಲಾ ಅಧ್ಯಕ್ಷರು ನನ್ನ ಮಿತ್ರರಾಗಿರ್ತಕ್ಕಂಥ ಮಹೇಶ್ ಪಾಂಚಾಳ್ ಅವರೇ, ನಮ್ಮ ಖಾಸಗಿ ಶಾಲಾ ಅನುದಾನ ರಹಿತ ಸಂಘದ ಅಧ್ಯಕ್ಷರಾದಂಥ ರಾಜೇಂದ್ರ ಮಣಗಳಿಯವರೇ, ಇಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮೆಲ್ಲ ಗಣ್ಯರೇ, ಈ ಸಂಸ್ಥೆಯ ಶ್ರದ್ಧೆಯ ಗುರುವಂದರದವರೇ, ಆಡಳಿತ ಮಂಡಳಿದವರೇ, ಶ್ರದ್ಧೆಯ ಪಾಲಕ ಬಂಧುಗಳೇ, ಮಕ್ಕಳೇ ಒಂದು 2 ನಿಮಿಷ ಶಾಂತ ರೀತಿಯಲ್ಲಿ ಕೊಡಿ. ಬಲೋ ಭಾರತ್ ಮಾತಾ ಕಿ. ಮಕ್ಕಳು ಕಾರ್ಯಕ್ರಮ ಮುಗಿತಾ ಇದೆ, 5-10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿತೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ. ಇವತ್ತು ವಿಶ್ವಕರ್ಮ ಶಾಲೆ ಬೆಳ್ಳಿ ಹಬ್ಬದಲ್ಲಿದೆ. ಸಂಸ್ಥೆ ಕಟ್ಟಲು ಬಹಳ ಸುಲಭ ಇದೆ, ಆದರೆ ನಡೆಸಿಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ ಇದೆ ಯಾವುದೇ ಸಂಸ್ಥೆ. ಹಾಗಾಗಿ ಗಣಪತಿ ಪಾಂಚಾಳ್ ಅವರು ತಮ್ಮ ಶ್ರೀಮತಿಯವರು ಬಹಳ ಶ್ರಮಪಟ್ಟು ಈ ಸಂಸ್ಥೆ ಈ ಗ್ರಾಮೀಣದಲ್ಲಿ ನಡೆಸ್ತಾ ಇದ್ದಾರೆ. ಅವರ ಒಂದು ಶ್ರಮಕ್ಕೆ ನಾನು 2010ರಲ್ಲಿ ಒಂದು 5 ಕಂಪ್ಯೂಟರ್ ಕೊಟ್ಟಿದ್ದೆ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಂಸ್ಥೆ ಒಂದು 5 ಕಂಪ್ಯೂಟರ್ ಆಗಿನ ಕಾಲದಲ್ಲಿ ಕೊಟ್ಟಿದ್ದೆ ನಾನು. ಸೊ ಅವರು ಈ ಥರ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಇವತ್ತು ದಯವಿಟ್ಟು ತಾವು ಬರಲೇಬೇಕಂತ ಬಹಳ ಆಗ್ರಹ ಇತ್ತು. ಗಣಪತಿ ಪಾಂಚಾಳವ್ರನ್ನ ಪ್ರೀತಿ ವಾತ್ಸಲ್ಯ ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಿ ತಾಯಂದಿರಿಗೆ 1-2 ಮಾತನ್ನ ಹೇಳ್ತೀನಿ. ಯಾಕಂದ್ರೆ ಈಗ ನೀವು ನಿಮ್ಮ ಮಕ್ಕಳ ಹೇಗೆ ನೃತ್ಯ ಮಾಡ್ತಾರೆ, ಹೇಗೆ ಹಾಡ್ತಾರೆ ಅಂತೇಳಿ ನೋಡ್ತಕ್ಕಂಥ ಒಂದು ಇದಾಗ್ತಾರೆ. ಮನೆಯಲ್ಲಿ ಪಾಪ ಆಕರ್ಷಕವಾದಂಥ ಧಾರಾವಾಹಿ ಕೂಡ ನಿಮಗೆ ಎಳಿತಾ ಇದೆ, ಮನೆಗೆ ಯಾವಾಗ ಹೋಗ್ಬೇಕಂತೇಳಿ. ಜೊತೆಗೆ ತಂದೆ ಅಂತೂ ಬಹಳ ಕೆಲಸದಲ್ಲಿ ಬಹಳ ಬ್ಯುಸಿ ಆಗಿದ್ದಾನೆ. ಸಮಾಜದಂತೂ ವ್ಯತಿರಿಕ್ತವಾದಂಥ ಬಹಳ ಸಂಕಷ್ಟದಲ್ಲಿದೆ. ಇದ್ರ ಮಧ್ಯದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸೋದಿದೆ. ಮಕ್ಕಳು ಬೆಳೆಸಬೇಕು, ಬಹಳ ಚೆನ್ನಾಗಿ ಬೆಳೆಸ್ಬೇಕು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ. ನನ್ನ ಮಗ ಬಹಳ ಚೆನ್ನಾಗಿ ಓದಬೇಕು, ನನ್ನ ಮಗ ರ್ಯಾಂಕ್ ಬರಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಬರಬೇಕು, ನಮ್ಮ ನಿರೀಕ್ಷಿತಕ್ಕಂತೆ ಸದ್ಗುಣ ಆಗಬೇಕಂದ್ರೆ ಕೆಲವೊಂದು ಕೆಲಸಗಳು, ಕೆಲವೊಂದು ಸಂಸ್ಕಾರಗಳು ಮಕ್ಕಳಿಗೆ ಮನೆಯಲ್ಲಿ ಕೊಡಬೇಕಾಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರಿಗೆ ಅವರ ತಾಯಿ ಭುವನೇಶ್ವರಿ ಮನೆಯಲ್ಲಿ ಸಾಕಷ್ಟು ಸಂಸ್ಕಾರಗಳು, ಒಳ್ಳೆಯ ತಿಳುವಳಿಕೆಗಳು, ಒಳ್ಳೆಯ ಬೌದ್ಧಿಕ ಮನಗಳು ಕೊಟ್ಟರು. ಹಾಗಾಗಿ ಅವರು ಜಗತ್ ಪ್ರಸಿದ್ಧಿ ಪಡೆದರು.
ಸೊ ಹಾಗೆ ಛತ್ರಪತಿ ಶಿವಾಜಿ ಕೂಡ ಜೀಜಾಬಾಯಿ ಹೆಂಗಲ್ಲೇ ಅದಕ್ಕೆ ತಾಯಿಯನ್ನು ಸ್ವಲ್ಪ ಜಾಗೃತಿಯಿಂದ ಮಕ್ಕಳಿಗೆ ಕಲಿಸ್ಬೇಕು, ಶಾಲೆಗೆ ಸರಿಯಾಗಿ ಕಲಿಸ್ಬೇಕು, ಶಾಲೆಯಲ್ಲಿ ದಿನನಿತ್ಯ ಕಲಿಸ್ಬೇಕು, ಶಾಲೆಯ ನಿಯಮಗಳಿಗೆ ಬದ್ಧರಾಗಿರಬೇಕು. ಶಾಲೆಯ ಮಕ್ಕಳ ಬೆಳವಣಿಗೆ ಬಗ್ಗೆ ಆಗಾಗ್ಗೆ ಬಂದು ಮುಖ್ಯ ಗುರುಗಳನ್ನು ಶಿಕ್ಷಕರನ್ನು ಅವಲೋಕನ ಮಾಡಬೇಕು. ನಮ್ಮ 1 ಲಕ್ಷ ರೂಪಾಯಿ ಒಳ್ಳೆ ಶಾಲೆ ಹಾಕ್ತೀವಿ, ಮುಗಿದಾಯ್ತು ನನ್ನ ಕೆಲಸ ಹಾಗೆ ಅನ್ಕೋಬೇಡಿ. ನಮ್ಮ ಮಗ ರ್ಯಾಂಕ್ ಬರಬೇಕು ದಯವಿಟ್ಟು ಅನ್ಕೋಬೇಡಿ. ನಿಮ್ಮ ಮಗ ರ್ಯಾಂಕ್ ಬಂದಿರೋ ಪರವಾಗಿಲ್ಲ, ಚೆನ್ನಾಗಿ ಸಂಸ್ಕಾರ ಕುಡಿಯೋರಿಗೆ. ಮತ್ತು ಯಾವತ್ತೂ ರ್ಯಾಂಕ್ ಬಂದಂಥ ಹುಡುಗರಿಗೆ ನಿಮ್ಮ ಮಗ ಕಡಿಮೆ ಅಂಕ ತಗೊಳ್ಳೋಣ, ಕೇವಲ 75 ಮಾರ್ಕ್ಸ್ ತಗೊಳ್ಳೋಣ ದಯವಿಟ್ಟು ಬೈಬೇಡ್ರಿ. ನಿಮ್ಮ ಮಕ್ಕಳಿಗೆ ಶಬಾಸ್ಗಿರಿ ಕೊಡ್ರಿ. ಫೇಲ್ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಬೈಲಕ್ಕೆ ಹೋಗ್ಬೇಡ್ರಿ. ಮಗ ಮುಂದಿನ ವರ್ಷ ಚೆನ್ನಾಗಿ ಪಾಸ್ ಆಗು, ಮತ್ತು ಚೆನ್ನಾಗಿ ಪ್ರಯತ್ನ ಮಾಡು, ನೀ ಹುಷಾರೈತಿ. ವಟ 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 ಅಂದ್ರೆ ನೀವು ಮಕ್ಕಳಿಗೆ ಬೈತಾನೆ ಹೋದ್ರಿ ಅಂದ್ರೆ ಆ ಮಕ್ಕಳು ಏನು ಮಾಡ್ತಾವೆ ಹೇಳಿ. ಹಾಗಾಗಿ ನೀವು ಭಾಳ ದೊಡ್ಡ ಸವಾಲಿದೆ. ಶಾಲೆಯಲ್ಲಿ 5-6 ತಾಸು ಶಿಕ್ಷಕರು ಪಾಠ ಕಲಿಸ್ತಾರೆ, ಆದರೆ 18 ತಾಸು ನಿಮ್ಮ ಮನೆಯಲ್ಲೇ ಇರ್ತಾರೆ. ಶಾಲೆ ಬಿಟ್ಟು ಮನೆಗೆ ಬಂದಾಗ ಪಾಪ ಧಾರಾವಾಹಿ ಕೂತಿರ್ತೀವಿ, ಯಾಕಂದ್ರೆ ಮಧ್ಯಾಹ್ನ 2 ಗಂಟೆಗೆ ಶುರು ಆಗ್ತಾವೆ ಧಾರಾವಾಹಿಗಳು. 1 ಗಂಟೆಗೆ ಮಗು ಪಾಪ ಸುಸ್ತಾಗಿ ಬಂದಿರ್ತದೆ ಶಾಲೆಯಿಂದ. ತಾಯಿ ಬೇಗ ಪಾಪ ಮಗು ಶಾಲೆ ಹೋಗಿ ಬಂದೆ ಅಂತ ಪ್ರೀತಿಯಿಂದ ಹಾಕ್ಕೊಂಡು ಮಗನಿಗೆ ಮುಖ ಈಗ ತೊಳಸಿ ಒಂದಿಷ್ಟು ಊಟ ಕೊಟ್ಟರೆ ಮಗು ಎಷ್ಟು ಸಂತೋಷ ಆಗ್ತದೆ ನೋಡಿ. ಆ ಮಗು ಬರ್ತದೆ, ನೀವು ಧಾರಾವಾಹಿ ನೋಡ್ದಾಗ ಕೂತಿರ್ತೀರಿ, ಬ್ಯಾಗ್ ಬಿಸಾಡಿಬಿಡ್ತದೆ, ಅಮ್ಮ ಅಂತದೆ, ತಡಿ ನಿಂದ್ರೆ ಜನ ಅಂತ ಬೆದರಿಸ್ತೀರಿ. ಪಾಪ ಸುಸ್ತಾಗಿ ಮತ್ತೆ ಎಲ್ಲೋ ಆಟಕ್ಕೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ಹಿಂಗೆಲ್ಲ ಘಟನೆಗಳು ಆಗಿದೆ. ಮಗು ಬೆಳೆಸ್ಬೇಕಾದ್ರೆ ಒಂದೇ ಅಂದ್ರೆ 18 ನಮ್ಮ ಬಾರಿ ನಾವು ವಿಚಾರ ಮಾಡಬೇಕಾಗುತ್ತೆ. ಸಣ್ಣ ಮಗು, 3 ವರ್ಷದ ಮಗು, 2 ವರ್ಷದ ಮಗು, ನೀವು ಏನೇನು ಮಾಡ್ತಿರೋದು ಎಲ್ಲ ಮಾಡ್ತದೆ ಮಗು, ನೆನ್ಪಿಟ್ಕೊಳ್ಬೋದು. ಆಗಿನ ಕಾಲ ಇತ್ತು 10 ವರ್ಷ ಆದ್ರೂ ಮಕ್ಕಳು ಬುದ್ಧಿ ಬರೋದ್ರಿ ಅಂತೀವಿ. ಈಗ ಹಂಗಿಲ್ಲ. ಈಗ ಇದು ಕಂಪ್ಯೂಟರ್ ಇರಲ್ಲ. 2 ವರ್ಷದ ಮಗು ನೀವು ಹೆಂಗೆ ಬೇಕಾದ್ರೆ ಮಾಡೋದು. ಸೊ ಹಾಗಾಗಿ ಮನೆಯಲ್ಲಿ ಯಾವ ಮಗು ಮನೆಯಲ್ಲಿ ಶಾಲೆಗೆ ಸಂತೋಷದಿಂದ ಹೋಗ್ಬೇಕಲ್ಲ, ಹೋಗುವಂಥ ಸಂದರ್ಭ ನಿಮಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡಿ ಕಳಿಸುವಂಥ ಕೆಲಸ ನೀವು ಮಾಡ್ಬೇಕು ತಾನೆ. ಮನೆಯಲ್ಲಿ ಸೊಸೆಂದಿರು, ಅತ್ತಿ ತಾಯಿ, ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಗೆ ನಮಸ್ಕಾರ ಮಾಡಿದ್ರೆ ಮಕ್ಕಳು ಕೂಡ ನಮಸ್ಕಾರ ಮಾಡ್ತವೆ, ಶಾಲೆ ಹೋಗ್ತಾವೆ. ಮಗು ನೀನು ಚೆನ್ನಾಗಿ ಹಿರಿಯರ ಆಶೀರ್ವಾದ ತಗೋಬೇಕು, ನೀನು ನಮಸ್ಕಾರ ಮಾಡ್ಬೇಕಂದ ಮಕ್ಕಳು ಕಲಿತಾವೆ. ದಿನ ಪೂಜೆ ಮಾಡಬೇಕು, ಪೂಜೆ ಮಾಡೋದು ನೋಡ್ಬೇಕು ಮಕ್ಕಳು. ಮಗು ಶಾಲೆ ಹೋದಾಗ ಅಪ್ಪ ಹಾಸಿಗೆ ಬಿದ್ದರೆ ಏನು ನೋಡ್ಬೇಕು ಪಾಪ ಮಗು. ಇದೆಲ್ಲ ಭಾಳ ದೊಡ್ಡ ಭಾಳ ಸಮಸ್ಯೆಗಳು ಬಂದಿವೆ. ಹಾಗಾಗಿ ತಾಯಿಗಳು ಮಕ್ಕಳ ಬಗ್ಗೆ ಗಮನ ಕೊಟ್ಟಾಗ ಸ್ವಲ್ಪ ನಮ್ಮದು ಒಂದು ಶಾಲೆ ಇದೆ. ನಾವು ಯಾವ ಪಾಲಕರ ಬಳಿ TV ಇಲ್ಲ, ಮೊಬೈಲ್ ಇಲ್ಲ, ಆ ತಾಯಿಗಳು ಭಾರಿ ಭರ್ಜರಿ ಸನ್ಮಾನ ಮಾಡ್ತೀವಿ ನಾವು. ಯಾಕಂತಂದ್ರೆ ಅರ್ಧ ಸಮಸ್ಯೆಗಳು ಆಗ್ಯಾವ TV ಮತ್ತು ಮೊಬೈಲ್ಗಳು. ಒಂದು ಚಿಕ್ಕ ಮಗು ಕೂಡ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೈಯಾಗ ಕೊಡ್ಬೇಕು, ಅದು ನೋಡ್ತಾ ಇರಬೇಕು, ನೀವು ಬಾಯಲ್ಲಿ ತುರ್ತಾ ಹೋಗಬೇಕು. ಶಿಕ್ಷಕರ ವರ್ಗ ತಾನು ಮತ್ತು ಆಡಳಿತ ಮಂಡಳಿಗೆ ಎಲ್ಲ ಮಕ್ಕಳಿಗೂ ಅವರಿಗೆ ಶುಭಾಶಯಗಳನ್ನು ಹೇಳಿ ನಾನು ತಕ್ಷಣ, ಯಾಕಂದ್ರೆ 6:00 ನಮ್ಮದು ಆನ್ಲೈನ್ ಒಂದು ಮೀಟಿಂಗ್ ಇತ್ತು. ನಾನು ಭಾಳ ರಿಕ್ವೆಸ್ಟ್ ಮಾಡಿ ಅದು 8:00 ನಾವು ಹಾಕ್ಸಿದ್ವಿ. ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ನಾವು ಆ ಮೀಟಿಂಗ್ ಅಟೆಂಡ್ ಆಗಲೇಬೇಕು. ಆದರೆ ನಾನು ಗಣಪತರಾವ್ ಹೇಳೋದು ನೋಡ್ರಿ, ನಾವು ಬರಲಿಕ್ಕೆ ನಡೀತೀವಿ, ನಾವು ಭಾಳಷ್ಟು ಜನ ಪೂಜಾರಿದ್ದಾರೆ ನಡೆಸ್ಕೊಂಡ್ರೆ ಇಲ್ಲ ನೀವು ಬರಲೇಬೇಕಂತ ಹೇಳಿದ್ರು ಆಕ್ರಮ. ಹಾಗಾಗಿ ಗಣಪತಿಯವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿರಣ್. ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಅರ್ಪಿಸುತ್ತಾ, ಆರಂಭವಾಗಿ 25 ವರ್ಷ ನಡೀತಾ ಇದೆ. ಅದರಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತು ಅನೇಕ ಉನ್ನತ ಹುದ್ದೆಯಲ್ಲಿ ಹುದ್ದೆಯಲ್ಲಿ ಸೇವೆಯನ್ನು ಗೈದು ಅವರು ನೌಕರಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಮ್ಮ ಶಾಲೆಯಲ್ಲಿ ಕಲಿತು ಉನ್ನತ ಮಟ್ಟಕ್ಕೆ ಹುದ್ದೆಯಲ್ಲಿ ಸೇರಿದ್ದೀರಿ. ದಯವಿಟ್ಟು ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕಾದ್ರೆ ಪ್ರಾರ್ಥನೆ. गवर्नमेंट सह शिक्षकी शांतकुमार KV, लोकेश संतोष, पदवी पूर्व अंबेडकर प्रथम दर्जा कॉलेज सहायक, आशा शरणय्य सॉफ्टवेयर इंजिनियरिंग, निकिता दत्तात्रेय सॉफ्टवेयर इंजिनियरिंग, आशा नागेंद्र BTUP पदवी महाविद्यालय, संजू कुमार शरणय्य इंजिनियरिंग, अर्पिता दत्तात्रेय, आशा रानी, ವಿಶ್ವಕರ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡಿ
ಇನ್ನೂ ಅನೇಕ ಹುದ್ದೆಯಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ಆಹ್ವಾನ ಇದೆ. ಇನ್ನೂ ಕೆಲವರು ಬರುತ್ತಲಿದ್ದಾರೆ. ದಯವಿಟ್ಟು ಈಗಾಗಲೇ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ವತಿಯಿಂದ, ನಮ್ಮ ಮಹಿಳಾ ಸಂಸ್ಥೆ ವತಿಯಿಂದ ಇನ್ನಷ್ಟು ಅವರ ವೃತ್ತಿಯನ್ನು ಹೆಚ್ಚಿಗಾಗಲಿ ಅವರು ಮಾಡುವ ಬರ್ರಿ ಸರ್, ನೀವು ಬರ್ರಿ ಸರ್. ಸರ್ ಸರಿ ನೋಡಿ ಕಡೆ ಓಕೆ. ಅವರು, ಮಡಪ್ಪ ಕುಂಬಾರ್ ಅವರು, ಶಶಿಧರ್ ಪಾಟೀಲ್ ಅವರು, ರಾಜಣ್ಣ ಕುಂಬಾರ್ ಅವರು, ಮಲ್ಲಿಕಾರ್ಜುನ್ ಕಬೀರಾಬಾದ್ ಸರ್ ಅವರು, ಮಲ್ಲಿಕಾರ್ಜುನ್ ಚಂದಾಪುರೆ, ಶಿವಕುಮಾರ್ ನಿಮ್ಮೂರು ಸರ್, ವಿಜಯಲಕ್ಷ್ಮಿ ಅಮೀರಾಬಾದ್, ಈಗ ಇನ್ನೂ ಅನೇಕ ನನ್ನ ಆತ್ಮೀಯರಿದ್ದಾರೆ. ದಯವಿಟ್ಟು ನನ್ನ ಶಿಕ್ಷಕ ವೃತ್ತಿಯಲ್ಲಿ ಇನ್ನೂ ಅನೇಕ ಶಿಕ್ಷಕರು ಬರಬೇಕಾಗಿದ್ದು ನಾನು ನೆನಪು ಹೋಗಿರ್ತದ. ನಾನು ಕರೆದಿದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಎಲ್ಲಿ ಇದ್ದರೆ ದಯವಿಟ್ಟು ವೇದಿಕೆ ಬರಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವೃತ್ತಿಯಲ್ಲಿ ಶಿಕ್ಷಕರಾಗಿ ಆದಂಥ ಆತ್ಮೀಯ ವೇದಿಕೆ ಬರಬೇಕಾಗಿ ನಾನು